ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅದಿತಿ ಭಟ್. ಇವತ್ತು ನಾನು ನನ್ನ ಅಜ್ಜಿ ಮನೆಗೆ ಬಂದಿದ್ದೇನೆ. ಅಲ್ಲಿ ಹೊರಗಡೆ ಒಳ್ಳೆ ಗದ್ದೆ, ತೋಟ, ಗಾರ್ಡನ್ ಎಲ್ಲ ಉಂಟು. ಅದು ತುಂಬ ಚೆಂದ ಉಂಟು. ನನಗೆ ಅದನ್ನೆಲ್ಲ ವಿಡಿಯೋ ಮಾಡಿ ನಿಮಗೆ ತೋರಿಸುವ ಅಂತ ಮನಸ್ಸಾಯಿತು. ಅದಕ್ಕೆ ಈ ವಿಡಿಯೋನ ಮಾಡ್ತಿದ್ದೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಪ್ಲೀಸ್. ಮತ್ತು ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ನನಗೆ ಇಲ್ಲಿ ಬರಲಿಕ್ಕೆ ತುಂಬ ಖುಷಿ ಆಗ್ತದೆ. ಇದರ ಹೆಸರು ದೇವರಗುಡ್ಡ ಅಂತ. ಮುಂದಿನ ಸರಿ ಬಂದಾಗ ನಾವಿಲ್ಲಿ ಹೋಗುವ. ಇಲ್ಲಿ ಪರಿಸರ ತುಂಬ ಚೆನ್ನಾಗಿದೆ. ಗಿಡ, ಮರ, ಬೆಟ್ಟ, ಗುಡ್ಡ, ಗದ್ದೆ, ತೋಟ ತುಂಬ ಖುಷಿ ಆಗ್ತದೆ. ನಾವೆಲ್ಲ ಸಿಟಿಲಿರ್ತೀವಿ. ಸಿಟಿಯಲ್ಲಿ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಸೌಂಡ್ ಪೊಲ್ಯೂಷನ್ ಅಂತೆಲ್ಲ ತುಂಬ ಪೊಲ್ಯೂಷನ್ ಇರ್ತದೆ. ಆದರೆ ಈ ಹಳ್ಳಿಯಲ್ಲಿ ಆ ಥರ ಯಾವುದೇ ರೀತಿ ಪೊಲ್ಯೂಷನ್ ಇರೋದಿಲ್ಲ. ಇದು ನೋಡಿ, ಇದು ನನ್ನ ಅಜ್ಜಿ ಮನೆಯಲ್ಲಿ ಒಂದು ದನ ಉಂಟು, ಸೌಭಾಗ್ಯ ಅಂತ. ನನಗೆ ಇದು ತುಂಬ ಇಷ್ಟ. ಇದಕ್ಕೆ ದೀಪಾವಳಿ ದಿನ ಪೂಜೆ ಮಾಡಿ ಸರ ಹಾಕಿ ಎಲ್ಲ ಮಾಡ್ತೇವೆ, ಗೋಪೂಜೆ ದಿನ. ಹಾಗೆ ನೋಡಿ, ಇಲ್ಲಿ ಭತ್ತ ಬೆಳೀತಾರೆ. ನೋಡಿ ಎಷ್ಟು ಹಸಿರಾಗಿದೆ ಅಲ್ವಾ. ಇಲ್ಲಿ ಈಗಷ್ಟೇ ತೆನೆ ಬಂದಿದೆ. ಇದು ಬೆಳೆದು ಒಣಗಿದ ಮೇಲೆ ಕಟಾವು ಮಾಡ್ತಾರೆ. ಈ ಭತ್ತವನ್ನೇ ಅಕ್ಕಿ ಮಾಡಿಸಿ ಪ್ರತಿದಿನ ಇದನ್ನೇ ಊಟ ಮಾಡೋದಿಲ್ಲಿ. ನಾವೇ ಬೆಳೆದದ್ದನ್ನು ಊಟ ಮಾಡುವುದಷ್ಟು ಖುಷಿ ಅಲ್ವಾ ಫ್ರೆಂಡ್ಸ್. ಇದು ಸಾವಯವ ರೀತಿಯಲ್ಲಿ ಬೆಳೆದದ್ದಾದ್ರಿಂದ ತುಂಬ ರುಚಿಯಾಗಿರ್ತದೆ. ಇಲ್ಲಿ ನೋಡಿ, ಬೆಳ್ಳಕ್ಕಿ ಇದೆ. ಒಂದ್ಸಲ ಇಲ್ಲಿ ತುಂಬ ಬೆಳ್ಳಕ್ಕಿಗಳು ಬರ್ತವೆ. ಭತ್ತವನ್ನು ಕಟಾವು ಮಾಡುವ ಸಮಯದಲ್ಲಿ ತುಂಬ ಭತ್ತದ ಕಾಳುಗಳು ನೆಲದಲ್ಲಿ ಬಿದ್ದಿರ್ತಾವಲ್ಲ, ಅದಕ್ಕೆ ತುಂಬ ನವಿಲು, ಗಿಳಿ ಹೀಗೆ ಮುಂತಾದ ಪಕ್ಷಿಗಳು ಬರ್ತವೆ. ಅವನ್ನು ನೋಡೋಕೆ ತುಂಬ ಖುಷಿ ಆಗ್ತದೆ. ಇದು ನನ್ನ ಅಜ್ಜನ ಮನೆ ಇನ್ನೊಂದು ದನ. ಇದ್ರ ಹೆಸರು ಗಂಗಾ ಅಂತ. ನಾನು ಆಗಲೇ ನಿಮ್ಗೆ ತೋರಿಸಿದ್ನಲ್ಲ ದೇವ್ರಗುಡ್ಡ ಅಂತ, ಅದರ ಮೇಲೆ ಹತ್ತಿದ್ರೆ ಅಲ್ಲಿ ವ್ಯೂ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಗಾಳಿಪಟ ಹಾರಿಸೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ನನ್ನ ಇನ್ನೊಂದು ಅಜ್ಜನ ಮನೆಗೆ ಬಂದಿದ್ದೇನೆ. ಇದು ಕಾಡು ಮಲ್ಲಿಗೆ. ಈ ಹೂವು ತುಂಬ ಚೆನ್ನಾಗಿ ಪರಿಮಳ ಬರ್ತದೆ. ಇದನ್ನು ನಾವು ಯಾರೂ ನೆಡೋದಿಲ್ಲ, ಇದು ಕಾಡಲ್ಲೇ ಆಗ್ತದೆ. ಯಾರಾದರೂ ಈ ಕಾಡು ಮಲ್ಲಿಗೆ ಹೂವನ್ನು ನೋಡಿದ್ದೀರಾ? ನಾವು ಇಲ್ಲಿಗೆ ವಾಕಿಂಗಿಗೆ ಬಂದಿದ್ದೀವಿ. ಇಲ್ಲಿ ಪರಿಸರ ಎಲ್ಲ ತುಂಬ ಚೆನ್ನಾಗಿದೆ. ಹೇಗಿದೆ ಅಂತ ನೀವೇ ನೋಡಿ ಫ್ರೆಂಡ್ಸ್. ಅಲ್ಲಿ ಬೆಟ್ಟ, ಗುಡ್ಡ ಎಲ್ಲ ಕಾಣ್ತಿದೆ. ನಾವು ಆಲ್ರೆಡಿ ಒಂದು ಗುಡ್ಡದ ಮೇಲೆ ಇದ್ದು ನಿಮಗೆ ಈ ವ್ಯೂವನ್ನು ತೋರಿಸ್ತಾ ಇದ್ದೀವಿ. ಮುಳ್ಳಿನ ಗಿಡಗಳು ಜಾಸ್ತಿ ಇವೆ, ಹುಷಾರಾಗಿ ಹೋಗಬೇಕು ನಾವು. ಇದು ಗೋಡಂಬಿ ಮರ. ಬಂಡೆಗಳು ಕಾಣಿಸ್ತಾ ಇವೆಲ್ಲ ನಿಮಗೆ. ಇದರಲ್ಲಿ ಕುತ್ಕೊಂಡು ನಾವು ಈ ಥರ ಬೆಟ್ಟದ ಕೆಳಗಿನ ವ್ಯೂ ನೋಡೋಕ್ಕೆ ಚೆನ್ನಾಗಿರುತ್ತೆ. ಎಷ್ಟು ದಪ್ಪ ಆಗಿರೋ ಮುಳ್ಳುಗಳಿವೆ ಇಲ್ಲಿ, ತುಂಬ ಚೂಪಾಗಿವೆ. ಇದು ಗುಡ್ಡೆ ದಾಸವಾಳ ಹಣ್ಣು ಅಂತ, ತುಂಬ ಸಿಹಿಯಾಗಿರುತ್ತೆ. ಹಾಗೆ ಇದು ಅದರ ಹೂವು. ಇದಕ್ಕೆ ನಾವು ಗುಡ್ಡೆ ದಾಸವಾಳ, ಕೇಪಳ ಮತ್ತು ಕುಸುಮಾಲೆ ಹೂವು ಅಂತ ಹೇಳ್ತೀವಿ. ನೋಡಿ, ಇದರಲ್ಲಿ ಕೆಂಪಾಗಿ ಕಾಣೋದು ಕುಸುಮಾಲೆ ಹಣ್ಣು ಮತ್ತು ಕರಿದು ಕವಳಿ ಹಣ್ಣು ಅಂತ. ಎರಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಕವಳಿ ಹಣ್ಣಿಗೆ ಕರ್ದ್ಲಣ್ಣು ಅಂತ ಸಹ ಹೇಳ್ತಾರೆ. ಇದು ಕಪ್ಪು ಬಣ್ಣದಲ್ಲಿದ್ದರೆ ಹುಳಿಸಿ ಆಗಿರುತ್ತೆ. ಇದು ಕೆಂಪಿದ್ರೆ ಕಾಯಿ ಇದೆ ಅಂತ ಅರ್ಥ. ಇದರ ಕಾಯಿಯಿಂದ ಉಪ್ಪಿನಕಾಯಿಯನ್ನು ಸಹ ಮಾಡ್ತಾರೆ. ಆಯಿತು, ನಾವೀಗ ಮನೆಗೆ ಹೊರಟ್ವಿ. ಇದು ಮತ್ತೆ ಗೋಡಂಬಿ ಮರ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.